ನಿದ್ದೆ ಬಂದಿಲ್ಲ ಧೃತರಾಷ್ಟ್ರಂಗೆ. ರಾತ್ರಿ ನಿದ್ದೆ 11 ಆದರೂ ಬರಲಿಲ್ಲ, 12 ಆದರೂ ಬರಲಿಲ್ಲ. ವಿದುರನಿಗೆ ಹೇಳಿ ಕಳಿಸ್ದ. ವಿದುರ ಬಂದ, ಧೃತರಾಷ್ಟ್ರ ಅಂದ, ವಿದುರ ಯಾಕೋ ನಿದ್ದೆ ಬರ್ತಿಲ್ಲ, ಏನಾರು ಒಂಚೂರು ಒಳ್ಳೆ ಮಾತು ಹೇಳ್ತೀಯ, ಯಾವ್ದಾರು ಒಂದು ಪುರಾಣ ಗಿರಾಣ ಶುರು ಮಾಡ್ತೀಯ ಅಂದ. ಶುರು ಮಾಡಿದ್ರೆ ನಿದ್ದೆ ಬಂದುಬಿಡುತ್ತೆ. ನಿಮ್ಗೆ ಹೇಗೋ ಏನೋ ಗೊತ್ತಿಲ್ಲ, ನಂಗೆ ಹಾಗೇ ರೀ. ಯಾವ್ದಾರ ಒಳ್ಳೆ ಪ್ರವಚನ ಹಾಕ್ಕೊಂಡ್ರೆ ಒಂದು 10 ನಿಮಿಷ ಫಸ್ಟ್ ಕ್ಲಾಸ್ ನಿದ್ದೆ ಬಂದುಬಿಡುತ್ತೆ. ಯಾವಾಗೇ ಹಾಕ್ಕೊಳ್ಳಿ, ಬೇಕಾದಾಗ ಹಾಕ್ಕೊಳ್ಳಿ. ಖುಷಿ ಏನು ಗೊತ್ತಾ, ನಿದ್ದೆ ಬರಲಿಲ್ಲ ಅಂತ ಮಾತ್ರೆ ತೊಗೊಳ್ಬೇಕಾದ್ದಿಲ್ಲ. ಮಾತ್ರೆ ತೊಗೊಂಡು ರೋಗ ಬರುತ್ತೆ. ಇದು ರೋಗ, ಸಂಸಾರ ಅನ್ನುವ ರೋಗ ಹೋಗುತ್ತೆ. ಅವನು ಕೇಳ್ದ, ಏನಾರು ಒಂದು 4 ಒಳ್ಳೆ ಮಾತು ಹೇಳು. ವಿದುರ ಅಂದ, 4 ಯಾಕೆ 400 ಹೇಳ್ತೇನೆ. ನಿಂಗೆ ನಿದ್ದೆ ಯಾಕೆ ಬರಲ್ಲ ಅದು ಹೇಳು. ನಿದ್ದೆ ಯಾರ್ಯಾರಿಗೆ ಬರಲ್ಲ ಅಂತ ಹೇಳ್ತೇನೆ ಕೇಳು, ಇದರೊಳಗೆ ಯಾವುದು ನೀನೇ ಟಿಕ್ ಮಾಡು ಅಂದ. ಈ ಆಪ್ಷನ್ ಎ ಆಪ್ಷನ್ ಬಿ ಇರುತ್ತಲ್ಲ, ಹಾಗೆ ಅವನು ವಿದುರ ಕೇಳ್ತಾ ಇದ್ದಾನೆ. ನಿಂಗೆ ನಿದ್ದೆ ಬರಲ್ಲ ಅಂದರೆ ತುಂಬ ಬಲಿಷ್ಠರ ಜೊತೆಗೆ ವೈರವನ್ನು ಮಾಡಿದ್ದೀಯಾ. ಯಾರ ಜೊತೆ ನೋಡು, ವಿಚಾರ ಮಾಡು. ಅಥವಾ ಯಾರ್ದೋ ಸಂಪತ್ತನ್ನು ಅಪಹಾರ ಮಾಡಬೇಕು ಅಂತಿದೆಯಾ, ಅಥವಾ ರೋಗಿಯಾಗಿದ್ದರೆ, ಅಥವಾ ಅತಿ ಕಾಮಿಯಾಗಿದ್ದರೆ. ಇವು 4 ಜನಕ್ಕೆ ನಿದ್ದೆ ಬರಲ್ಲ, ನೀ ಯಾವುದಕ್ಕೆ ಟಿಕ್ ಮಾಡೋದು. ಯಾವುದು ಮಾಡಿದ್ರೂ ಪ್ರಾಬ್ಲಮ್ಮೇ ಇವನಿಗೆ. ಇವನಂದ, ನನ್ನ ಅದೆಲ್ಲ ಕೇಳಬೇಡ, ನಿದ್ದೆ ಬರ್ತಿಲ್ಲ ಅಷ್ಟೇ, ನಿದ್ದೆ ಬರಬೇಕು.